ಎಲ್ಲರಿಗೂ ಕ್ರ್ಯಾಕ್ SSC ಎಕ್ಸಾಮ್ SSC ಕನ್ನಡ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಫೆಬ್ರವರಿ 6ರಂದು ನಡೆದ ಫಸ್ಟ್ ಶಿಫ್ಟ್ ಅನಾಲಿಸಿಸ್ ಬಗ್ಗೆ ಕ್ಲಾಸ್ ತೊಗೋತೀನಿ. ಸೊ ಸ್ಟೂಡೆಂಟ್ ಯಾವ ರೀತಿ ಕ್ವಶನ್ಸ್ನ ಕಳಿಸಿದ್ದಾರೋ ಅದೇ ರೀತಿ ನಾವು ಪ್ರಶ್ನೆಗಳು ತೊಗೊಂಡಿದ್ದೀನಿ. ಸೊ ಯಾರು ನೆಗೆಟಿವ್ ಕಮೆಂಟ್ಸ್ನ ಮಾಡೋಕ್ಕೆ ಹೋಗಬೇಡಿ. ನಿಮಗೇನಾದರೂ ಕ್ವಶನ್ಸ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ PDF ಬೇಕಾದಲ್ಲಿ ಕೊಟ್ಟರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಥರದ PDFಗಳು ಲಭ್ಯವಿದೆ. ಅನಾಲಿಸಿಸ್ PDF ಕೂಡ ಲಭ್ಯವಿದೆ. ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು PDFನ ಪಡ್ಕೋಬಹುದು. ಬನ್ನಿ ಕೆಲವು ಕ್ವಶನ್ಸ್ ನೋಡೋಣ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಯಾವ ವರ್ಷದಲ್ಲಿ ವಿಲೀನಗೊಳಿಸಲಾಯಿತು? ಸರಿಯಾದ ಉತ್ತರ 1 ಏಪ್ರಿಲ್ 2017. ನೆಕ್ಸ್ಟ್ ಕ್ವಶನ್, ಕ್ರಿಕೆಟ್ನಲ್ಲಿ ಪಪ್ಪಿಂಗ್ ಶಬ್ದವನ್ನು ಯಾವುದಕ್ಕೆ ಬಳಸುತ್ತಾರೆ? ಸರಿಯಾದ ಉತ್ತರ ಕ್ರೀಸ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ಆಟಗಾರರು ಸಾಮಾನ್ಯವಾಗಿ ಹೆಲ್ಮೆಟ್ ಧರಿಸುವುದಿಲ್ಲ? ಸರಿಯಾದ ಉತ್ತರ ಕ್ರಿಕೆಟ್ ಬೌಲರ್. ನೆಕ್ಸ್ಟ್ ಕ್ವಶನ್, ಉತ್ತರಾಖಂಡ್ನಲ್ಲಿ ಕುಂಭಮೇಳ ಯಾವ ಜಿಲ್ಲೆಯಲ್ಲಿ ಆಯೋಜಿಸಲಾಗುತ್ತದೆ? ಸರಿಯಾದ ಉತ್ತರ ಹರಿದ್ವಾರ. ನೆಕ್ಸ್ಟ್ ಕ್ವಶನ್, ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿಗಳ ದೋಷಾರೋಪಣೆ ಅಥವಾ ಮಹಾಭಿಯೋಗದ ಪ್ರಕ್ರಿಯೆಯನ್ನು ವಿವರಿಸುತ್ತದೆ? ಸರಿಯಾದ ಉತ್ತರ 61ನೇ ವಿಧಿ. ನೆಕ್ಸ್ಟ್ ಕ್ವಶನ್, ತೈಲ ಮತ್ತು ನೈಸರ್ಗಿಕ ಅನಿಲ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು? 14 ಆಗಸ್ಟ್ 1956. ನೆಕ್ಸ್ಟ್ ಕ್ವಶನ್, ಯೋಜನಾ ಆಯೋಗದ ಸರಿಯಾದ ಆಯ್ಕೆ ಮಾಡಿ. ಸೊ ಯೋಜನಾ ಆಯೋಗದ ಬಗ್ಗೆ ಕಥನ ರೂಪದಲ್ಲಿ ಪ್ರಶ್ನೆ ಕೊಟ್ಟಿದ್ದರು. ಸೊ 1ನೇ ಆಯ್ಕೆ ನೋಡಿ, 1952ರಲ್ಲಿ ಯೋಜನಾ ಆಯೋಗ ಸ್ಥಾಪಿಸಲಾಯಿತು. 2ನೇ ಆಯ್ಕೆ, ರಾಷ್ಟ್ರಪತಿಯವರು ಯೋಜನಾ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ. ಸೊ ಈ ಎರಡು ಹೇಳಿಕೆಗಳು ಕೂಡ ತಪ್ಪಾಗಿದೆ. ಸೊ ಭಾರತ ಯೋಜನಾ ಆಯೋಗ 1950 ಮಾರ್ಚ್ 15ರಂದು ಸ್ಥಾಪಿಸಲಾಯಿತು. ಸೊ ಭಾರತದ ಪ್ರಧಾನಮಂತ್ರಿಯವರು ಯೋಜನಾ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ. ನೆಕ್ಸ್ಟ್ ಕ್ವಶನ್, ಗ್ರೇಟೆಸ್ಟ್ ಮೈ ಓನ್ ಸ್ಟೋರಿ ಪುಸ್ತಕ ಬರೆದವರು ಯಾರು? ಸರಿಯಾದ ಉತ್ತರ ಮೊಹಮ್ಮದ್ ಅಲಿ, ಇವರು ಬಾಕ್ಸರ್. ನೆಕ್ಸ್ಟ್ ಕ್ವಶನ್, 2019ರಲ್ಲಿ ಬಿಡುಗಡೆಯಾದ ಹೊಸ 20 ರೂಪಾಯಿ ನಾಣ್ಯದ ಒಟ್ಟು ತೂಕ ಎಷ್ಟು? ಸರಿಯಾದ ಉತ್ತರ 8.54 ಗ್ರಾಮ್. ಸೊ ಈ ನಾಣ್ಯದ ಬಗ್ಗೆ 3 ಸಾರಿ ಆಯಿತು ಪ್ರಶ್ನೆಗಳು ಕೇಳ್ತಿದ್ದಾರೆ. ನೆಕ್ಸ್ಟ್ ಕ್ವಶನ್, ಸ್ಟೀಲ್ ಅಂದರೆ ಉಕ್ಕು ನಂತರ ವಿಶ್ವದಲ್ಲಿ ಅತಿ ಹೆಚ್ಚು ಬಳಸಲಾಗುವ 2ನೇ ಲೋಹ ಯಾವುದು? ಸರಿಯಾದ ಉತ್ತರ ಅಲ್ಯೂಮಿನಿಯಂ. ನೆಕ್ಸ್ಟ್ ಕ್ವಶನ್, ಲಕ್ಷದ್ವೀಪವು ಯಾವ ಸಮುದ್ರದಲ್ಲಿದೆ? ಸರಿಯಾದ ಉತ್ತರ ಅರಬ್ಬಿ ಸಮುದ್ರ. ಲಕ್ಷದ್ವೀಪಗಳು ಭಾರತದ ನೈಋತ್ಯ ಕರಾವಳಿ ಅಂದರೆ ಕೇರಳದ ಬಳಿ ಅರಬ್ಬಿ ಸಮುದ್ರದಲ್ಲಿವೆ. ನೆಕ್ಸ್ಟ್ ಕ್ವಶನ್, ಮಹಾಮಸ್ತಕಾಭಿಷೇಕ ಪ್ರಮುಖವಾಗಿ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗುತ್ತದೆ? ಸರಿಯಾದ ಉತ್ತರ ಕರ್ನಾಟಕ. ಮಹಾಮಸ್ತಕಾಭಿಷೇಕವು ಜೈನ ಧರ್ಮದ ಅತ್ಯಂತ ಪ್ರಮುಖ ಹಾಗೂ ಭವ್ಯವಾದ ಹಬ್ಬವಾಗಿದ್ದು ಕರ್ನಾಟಕದ ಶ್ರವಣಬೆಳಗೊಳದಲ್ಲಿರುವ 57 ಅಡಿ ಎತ್ತರದ ಭಗವಾನ್ ಬಾಹುಬಲಿ ಅಂದರೆ ಗೊಮ್ಮಟೇಶ್ವರ ಏಕಶಿಲಾ ಪ್ರತಿಮೆಗೆ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಪವಿತ್ರ ಜಲಾಭಿಷೇಕ ಮತ್ತು ಪೂಜಾ ಮಹೋತ್ಸವವಾಗಿದೆ. ನೆಕ್ಸ್ಟ್ ಕ್ವಶನ್, 1932ರಲ್ಲಿ ಮಹಾತ್ಮ ಗಾಂಧೀಜಿಯವರು ಪುನರಾರಂಭಿಸಿದ ಚಳುವಳಿ ಯಾವುದು? ಸರಿಯಾದ ಉತ್ತರ ಕಾನೂನು ಭಂಗ ಚಳುವಳಿ. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವು 24 ಗಂಟೆಗಳಲ್ಲಿ ಭೂಮಿಯನ್ನು ಸುಮಾರು ಎಷ್ಟು ಬಾರಿ ಸುತ್ತುತ್ತದೆ? ಸರಿಯಾದ 16 ಬಾರಿ. ಇದರ ಬಗ್ಗೆ ಇದು 2ನೇ ಕ್ವಶನ್. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವು ಸುಮಾರು 90 ರಿಂದ 93 ನಿಮಿಷಗಳಲ್ಲಿ ಭೂಮಿಯ ಒಂದು ಕಕ್ಷೆಯನ್ನು ಪೂರ್ಣಗೊಳಿಸುತ್ತದೆ. ಇದು ಗಂಟೆಗೆ ಸುಮಾರು 28,000 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಆಗಸ್ಟ್ 2025ರ ಮಾಹಿತಿಯ ಪ್ರಕಾರ ಭಾರತ್ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಚುನಾಯಿತ ಮಹಿಳಾ ಪ್ರತಿನಿಧಿಗಳ ಸಂಖ್ಯೆ ಎಷ್ಟು ಲಕ್ಷಕ್ಕೂ ಅಧಿಕವಾಗಿದೆ? ಸರಿಯಾದ ಉತ್ತರ 14.5 ಲಕ್ಷಕ್ಕೂ ಅಧಿಕ. ಈ ಮಹಿಳಾ ಪ್ರತಿನಿಧಿಗಳನ್ನು ಬಲಪಡಿಸಲು ಸರ್ಕಾರ ಸಶಕ್ತ ಪಂಚಾಯತ್ ನೀತಿ ಅಭಿಯಾನ ಕೂಡ ಆರಂಭಿಸಿದೆ. ನೆಕ್ಸ್ಟ್ ಕ್ವಶನ್, ಲಾಹೋರ್ನ ಶಾಲಿಮಾರ್ ಬಾಗ್ ಪ್ರಸಿದ್ಧ ಯಾವ ಮೊಘಲ ಚಕ್ರವರ್ತಿ ನಿರ್ಮಿಸಿದನು? ಸರಿಯಾದ ಉತ್ತರ ಶಹಜಾನ್. ಇಲ್ಲಿ ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಲಾಹೋರ್ನ ಶಾಲಿಮಾರ್ ಬಾಗ್ ಅಂದರೆ ಶಹಜಾನ್. ಕಾಶ್ಮೀರದ ಶ್ರೀನಗರದಲ್ಲಿರುವ ಪ್ರಸಿದ್ಧ ಶಾಲಿಮಾರ್ ಬಾಗ್ ಅಂದರೆ ಜಹಾಂಗೀರ್. ಕಾಶ್ಮೀರದ ಶ್ರೀನಗರದಲ್ಲಿರುವ ಪ್ರಸಿದ್ಧ ಶಾಲಿಮಾರ್ ಬಾಗ್ ಅಥವಾ ಉದ್ಯಾನವನ ಮೊಘಲ್ ಚಕ್ರವರ್ತಿ ಜಹಾಂಗೀರ್ 1419ರಲ್ಲಿ ತನ್ನ ಪತ್ನಿ ನೂರ್ ಜಹಾನ್ ನೆನಪಿಗಾಗಿ ನಿರ್ಮಿಸಿದರು. ನೆಕ್ಸ್ಟ್ ಕ್ವಶನ್, ಆಮ್ಲಜನಕಯುಕ್ತ ರಕ್ತವು ಶ್ವಾಸಕೋಶದಿಂದ ಹೃದಯದ ಎಡ ಹೃತ್ಕುಹರದಿಂದ ಶ್ವಾಸಕೋಶದ ಯಾವುದರ ಮೂಲಕ ಚಲಿಸುತ್ತದೆ? ಸರಿಯಾದ ಉತ್ತರ ಅಭಿಧಮನಿ. ನೆಕ್ಸ್ಟ್ ಕ್ವಶನ್, ಮೆಂಡೆಲೀವ್ ಅವರು ಮೂಲಧಾತುಗಳನ್ನು ಅವುಗಳ ಯಾವ ಆಧಾರದ ಮೇಲೆ ವರ್ಗೀಕರಿಸಿದರು? ಸರಿಯಾದ ಉತ್ತರ ಪರಮಾಣು ರಾಶಿ ಮತ್ತು ಸಮಾನ ರಾಸಾಯನಿಕ ಗುಣಲಕ್ಷಣಗಳ ಬಗ್ಗೆ. ನೆಕ್ಸ್ಟ್, ಕಚ್ಚಾ ವಸ್ತುಗಳನ್ನು ಉಪಯುಕ್ತ ಮತ್ತು ಬೆಲೆ ಬಾಳುವ ಉತ್ಪನ್ನಗಳನ್ನಾಗಿ ಸಂಸ್ಕರಿಸುವ ಚಟುವಟಿಕೆಯು ಮಾಧ್ಯಮಿಕ ವಲಯದ ಡ್ಯಾಶ್ ಅಡಿಯಲ್ಲಿ ಬರುತ್ತದೆ? ಸರಿಯಾದ ಉತ್ತರ ಮಾಧ್ಯಮಿಕ ವಲಯ ಅಂದರೆ ಸೆಕೆಂಡ್ರಿ ಸೆಕ್ಟರ್. ಸೊ ಕ್ವಶನಲ್ಲಿ ಆನ್ಸರ್ ಬಂದುಬಿಟ್ಟಿದೆ. ನೆಕ್ಸ್ಟ್ ಕ್ವಶನ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳಿದ್ರು. ಪರ್ಸನ್ ಹೂ ಬಿಲೀವ್ ದ್ಯಾಟ್ ಗಾಡ್ ಈಸ್ ಪ್ರೆಸೆಂಟ್ ಎವ್ರಿವೇರ್, ಸ್ಪೆಸಿಕಲಿ ದ್ಯಾಟ್ ಗಾಡ್ ಆ್ಯಂಡ್ ದ ಯೂನಿವರ್ಸ್ ಆರ್ ದ ಸೇಮ್ ಥಿಂಗ್ ಈಸ್ ಕಾಲ್ಡ್ ಪ್ಯಾಂಥಿಸ್ಟ್.
ನೆಕ್ಸ್ಟ್ ಗಿವ್ ಅಪ್ ಇದರ ಆಂಟಾನಿಮ್ಸ್ ಕೇಳಿದರು. ಸೊ ಆಪ್ಷನಲ್ಲಿ ಕೀಪ್ ಕೊಟ್ಟಿದ್ರಂತೆ. ಸೊ ಕರೆಕ್ಟ್ ಸ್ಪೆಲ್ಲಿಂಗ್ ಕೇಳಿದರು ಹೈಜಿನ್. ನೆಕ್ಸ್ಟ್ ಕ್ವಶನ್, ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುವ ಪ್ರಮುಖ ಜೀವಕೋಶ ಪ್ಲೇಟ್ಲೆಟ್ಸ್ ಅಥವಾ ಕಿರುತಟ್ಟೆಗಳಂತ ಹೇಳಿ ಕರಿತೀವಿ. ಪ್ಲೇಟ್ಲೆಟ್ಸ್ಗಳು ಅಸ್ಥಿ ಮಜ್ಜೆಯಲ್ಲಿ ಉತ್ಪತ್ತಿಯಾಗುತ್ತವೆ. ರಕ್ತ ಹೆಪ್ಪುಗಟ್ಟುವ ಪ್ರಕ್ರಿಯೆಯನ್ನು ಹೆಮೋಸ್ಟಾಸಿಸ್ ಎಂದು ಕೂಡ ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್, ಸರ್ಕಾರವು ಸಂಗ್ರಹಿಸುವ ಒಟ್ಟು ಪರೋಕ್ಷ ತೆರಿಗೆಗಳಿಂದ GST, ಅಬಕಾರಿ ಸುಂಕ ಇತ್ಯಾದಿ ಸರ್ಕಾರ ನೀಡುವ ಸಬ್ಸಿಡಿಗಳನ್ನು ಕಳೆದಾಗ ಬರುವ ಮೊತ್ತ ನಿವ್ವಳ ಪರೋಕ್ಷ ತೆರಿಗೆ. ನೆಕ್ಸ್ಟ್ ಕ್ವಶನ್, ಡಿಪ್ರೆಸ್ಡ್ ಆಂಟಾನಿಮ್ಸ್ ಕೇಳಿದರು. ಸೊ ಹ್ಯಾಪಿ, ಚೀರ್ಫುಲ್, ಜಾಯ್ಫುಲ್, ಅಪ್ಬೀಟ್ ಆ್ಯಂಡ್ ಎಲೆಟೆಡ್. ಆಪ್ಷನಲ್ಲಿ ಚೀರ್ಫುಲ್ ಕೊಟ್ಟಿದ್ರು ಅನಿಸುತ್ತೆ. ನೆಕ್ಸ್ಟ್ ಕ್ವಶನ್, ಮರಣ ಪ್ರಮಾಣವನ್ನು ಅಥವಾ ಸಾವಿನ ದರ ಸಾಮಾನ್ಯವಾಗಿ ಪ್ರತಿ ಎಷ್ಟು ವ್ಯಕ್ತಿಗಳಿಗೆ ಲೆಕ್ಕ ಹಾಕಲಾಗುತ್ತದೆ? ಸರಿಯಾದ ಉತ್ತರ 1000 ವ್ಯಕ್ತಿಗಳಿಗೆ. ನೆಕ್ಸ್ಟ್ ಕ್ವಶನ್, ಕರೆಕ್ಟ್ ಸ್ಪೆಲ್ಲಿಂಗ್ ಜುಬಿಲೆಂಟ್ ಕೇಳಿದರು. ನೆಕ್ಸ್ಟ್, 1772ರ ಹೊಸ ನ್ಯಾಯ ವ್ಯವಸ್ಥೆಯ ಅಡಿಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ 2 ಯಾವ ರೀತಿಯ ನ್ಯಾಯಾಲಯಗಳನ್ನು ಸ್ಥಾಪಿಸಲಾಯಿತು? ಇದು ಸರಿಯಾದ ಉತ್ತರ. ಒಂದು ಸಿವಿಲ್ ನ್ಯಾಯಾಲಯ ಮತ್ತು ಕ್ರಿಮಿನಲ್ ನ್ಯಾಯಾಲಯ, ಅಂದರೆ ದಿವಾಣಿ ಅದಾಲತ್ ಮತ್ತು ಫೌಜ್ದಾರಿ ಅದಾಲತ್. ಸ್ನೇಹಿತರೆ, ಫೆಬ್ರವರಿ 6ರ ಫಸ್ಟ್ ಶಿಫ್ಟ್ನಲ್ಲಿ ನನಗೆ ಇಷ್ಟು ಕ್ವಶನ್ಗಳು ಸಿಕ್ಕಿವೆ. ಸೊ ಸ್ಟೂಡೆಂಟ್ ಇಷ್ಟು ಕ್ವಶನ್ ಕಳಿಸಿದ್ದಾರೆ. ಸೊ ಇವೇ ಪ್ರಶ್ನೆಗಳು ಬಂದಿಲ್ವಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅನಾಲಿಸಿಸ್ ಕ್ಲಾಸ್ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಅನಾಲಿಸಿಸ್ ಕ್ಲಾಸ್ನಲ್ಲಿ.